ಅದು 5 ವರ್ಷಗಳಿಗೊಮ್ಮೆ ನಡೆಯುವ ವಿಶಿಷ್ಟ ಜಾತ್ರೆ. ಆ ಜಾತ್ರೆಯಲ್ಲಿ ನಡೆಯುವ ಪವಾಡ ನೋಡಲು ಜನಸಾಗರವೇ ಹರಿದು ಬರುತ್ತೆ. ಭಕ್ತರು ದೇವರಿಗೆ ವಿಭಿನ್ನವಾಗಿ ಹರಕೆಯನ್ನು ತೀರಿಸ್ತಾರೆ. ಹಾಗಾದರೆ ಆ ಅದ್ದೂರಿ ಜಾತ್ರೆ ಹೇಗಿತ್ತು, ಎಲ್ಲಿ ಅದು, ಇಷ್ಟು ಹೇಳ್ಬೋದು. ಸಂಭ್ರಮ ಸಡಗರ. ಕಲ್ಯಾಣಿ ಹೊಂಡದಲ್ಲಿ ದೇವರ ಮೂರ್ತಿ ಇಟ್ಟು ಪೂಜೆ, ತಲೆ ಮೇಲೆ ತೆಂಗಿನಕಾಯಿ ಒಡೆಯುವ ವಿಶಿಷ್ಟ ಸಂಪ್ರದಾಯ. ಇಂಥ ಅದ್ದೂರಿ ಜಾತ್ರಾ ವೈಭವ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಬೀರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶಿಷ್ಟ ಜಾತ್ರೆ. ಅಪರೂಪದ ಜಾತ್ರೆ ಕಣ್ತುಂಬಿಕೊಂಡ ಭಕ್ತಗಣ. ನಲ್ಲೂರು ಗ್ರಾಮದ ಕೋಟೆ ಸಮೀಪ ಇತಿಹಾಸ ಪ್ರಸಿದ್ಧ ಬೀರೇಶ್ವರ ಸ್ವಾಮಿ ದೇವಾಲಯವಿದ್ದು ಇಲ್ಲಿ 5 ವರ್ಷಗಳಿಗೊಮ್ಮೆ ವಿಶೇಷ ಜಾತ್ರೆ ನಡೆಸುತ್ತಾರೆ. ಅದರಲ್ಲೂ ಈ ಬಾರಿ ಜಾತ್ರೆಗೆ ದೇವಸ್ಥಾನದ ನೂತನ ಗೋಪುರದ ಕುಂಭಾಭಿಷೇಕ ನಡೆದಿದೆ. ಇನ್ನು ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿ ಹಾಗೂ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವ ಚಾಲನೆ ನೀಡಲಾಯಿತು. ಸಚಿವ KH ಮುನಿಯಪ್ಪ ಕೂಡ ಭಾಗವಹಿಸಿದ್ರು. ಇದು ಪ್ರತಿ 5 ವರ್ಷಕ್ಕೊಂದ್ಸಾರಿ ಜಾತ್ರೆ ನಡೆಯುತ್ತೆ. ಎಲ್ಲ ಕುಲಬಾಂಧವರು, ಎಲ್ಲ ನಮ್ಮ ಈ ಕುಟುಂಬಕ್ಕೆ ಸೇರಿದವರೆಲ್ಲ 5 ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡಿ ದೇವರುಗಳನ್ನ ಮೆರವಣಿಗೆ ತರ್ತಾರೆ. ಮೆರವಣಿಗೆ ತಂದು ದೇವರು ಇದನ್ನು ಎಲ್ಲ ಕಡೆ ಮೆರವಣಿಗೆ ಮಾಡಿ ಅದನ್ನು ದೇವರಲ್ಲಿ ಪ್ರತಿಷ್ಠಾಪನೆ ಪೂರ್ಣ ದೇವಸ್ಥಾನ ಆವರಣ ಎಲ್ಲ ಕಟ್ಟಿ ಮೇಲೆ ಗೋಪುರವನ್ನು ಕಟ್ಟಿ ಈಗ 9ನೇ ವರ್ಷದಲ್ಲಿ ಜಾತ್ರೆ ಮಾಡ್ತಾ ಇದ್ದೀವಿ. ಜಾತ್ರೆಯಲ್ಲಿ ವಿಶೇಷವೆಂದರೆ ಹೊಂಡದಲ್ಲಿ ದೇವರ ಮೂರ್ತಿ ಪ್ರತಿಮೆಗೆ ಪೂಜೆ ಸಲ್ಲಿಸಿ 50ಕ್ಕೂ ಹೆಚ್ಚು ಭಕ್ತರು ತಲೆಯ ಮೇಲೆ ತೆಂಗಿನಕಾಯಿ ಒಡೆಸಿಕೊಳ್ಳುತ್ತಾರೆ. ತಲೆಗೆ ತೆಂಗಿನಕಾಯಿ ಹೊಡೆಯೋದು, ಮತ್ತು ಕೋಲಾಟ, ಮತ್ತು ಕೆರೆಯಲ್ಲಿ ಹೋಗಿ ತೆಪ್ಪ ಹಾಡಿಸ್ತಾರೆ. ಮತ್ತು ಬಸಪ್ಪನಿಗೆ ತಲೆ ಮೇಲೆ ಕಾಯಿ ಹೊಡಿತಾರೆ. ಕಾಯಿ ಹೊಡೆದು ಅದಾದಮೇಲೆ ಇಲ್ಲಿ ದೇವರಿಗೆ ಇದು ದೀಕ್ಷೆ ತೊಗೊಂಡಿರ್ತಾರಲ್ಲ ಅವ್ರಿಗೆ ತಲೆ ಮೇಲೆ ಒಬ್ಬರಿಗೆ 50 ಇಲ್ಲ 101 ಇಲ್ಲ 21 ಈ ಥರ ಅವರು ಇದ್ರ ಪ್ರಕಾರ ಅವ್ರಿಗೂ ತಲೆ ಮೇಲೆ ತೆಂಗಿನಕಾಯಿ ಹೊಡಿತಾರೆ. ಅದು ಪಾವಡ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಷ್ಟು ತೆಂಗಿನಕಾಯಿ ಹೊಡೆದ್ರೂ ಅವ್ರ ತಲೆಯಲ್ಲಿ ಒಂದು ಚೂರು ರಕ್ತ ಬರಲ್ಲ. ಬೀರೇಶ್ವರ ಸ್ವಾಮಿ ಜಾತ್ರೆಯಲ್ಲಿ ನಿಜಕ್ಕೂ ಭಕ್ತರು ತಲೆ ಮೇಲೆ ತೆಂಗಿನಕಾಯಿ ಹೊಡೆಸಿಕೊಳ್ಳುವ ಪದ್ಧತಿ ಇದೊಂದು ಪವಾಡವೇ ಎನ್ನಲಾಗುತ್ತೆ. ಸಾವಿರಾರು ಜನರು ಅದ್ದೂರಿ ಜಾತ್ರೆಯನ್ನ ಕಣ್ತುಂಬಿಕೊಂಡು ಬೀರೇಶ್ವರ ಸ್ವಾಮಿಯ ದರ್ಶನ ಪಡೆದರು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.